ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಲ್ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಮನೆಯಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ನಡೀತಾ ಇರುತ್ತೆ. ಆಗ ಸಿಹಿ ಎಲ್ಲ ಜವಾಬ್ದಾರಿನ ತೆಗೆದುಕೊಂಡು ಹುಡುಗ ಹುಡುಗಿ ಸಂಪ್ರದಾಯದ ಪ್ರಕಾರ ಏನಾದರೂ ಮಾತಾಡಿಕೊಳ್ಳೋದಿದ್ರೆ ಹೋಗಿ ಮಾತಾಡ್ಕೊಳ್ಬೋದು ಅಂತ ಹೇಳ್ತಾಳೆ. ಆಗ ರಾಮು ನಾನು ಆ್ಯಕ್ಚುಲಿ ಸೀತಾ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಸೀತಾ ಅವರು ಕೂಡ ನಾನು ಕೂಡ ರಾಮ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಸೂರಿ ಧಾರಾಳವಾಗಿ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರೆ ಇಬ್ಬರು ಕೂಡ ಕಿಚನ್ಗೆ ಹೋಗಿ ಅಲ್ಲಿ ಒಬ್ರಿಗೊಬ್ರು ಮುಖನ ನೋಡ್ಕೊಂಡು ನಿಂತಿರ್ತಾರೆ. ಆಗ ರಾಮ್ ಅವರು ಸೀತಾ ಈ ಸ್ಯಾರಿನಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ರಾಮ್ ಅವರು ಪದ್ಧತಿನ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಇಲ್ಲಿಗೆ ಬಂದೆ ಸೀತಾ ಅಂತ ಹೇಳಿದ್ರೆ ಆಗ ಸೀತಾ ಅವರು ನನ್ನ ಬಗ್ಗೆ ಎಲ್ಲನೂ ನಿಮಗೆ ಗೊತ್ತಲ್ವ ರಾಮ್ ಅಂತ ಹೇಳಿ ಹಾಗಾದರೆ ನಾನು ಹೋಗ್ತೀನಿ ಇಲ್ಲಿಂದ ಅಂತ ಹೋಗ್ತಾ ಇರ್ತಾರೆ. ಆಗ ರಾಮು ಸೀತಾ ಅವ್ರನ್ನ ತಡಿತಾರೆ. ಆಗ ಸೀತಾ ಅವರು ನೀವು ನಡ್ಕೊಳ್ಳೋ ರೀತಿ ನಿಮ್ಮ ಪ್ರೀತಿ ಎಲ್ಲನೂ ಗೊತ್ತು, ಜೊತೆಗೆ ಇನ್ನೂ ಒಂದು ವಿಷಯದ ಬಗ್ಗೆ ನನಗೆ ಗೊತ್ತು, ಅದನ್ನು ಹೇಳೋದಿಲ್ಲ ರಾಮ್ ಅಂತ ಆಟ ಆಡಿಸ್ತಾ ಇರ್ತಾರೆ. ಆಗ ರಾಮು ಹೇಳಿಲ್ಲ ಅಂದರೆ ನಾನು ನಿಮ್ಮನ್ನು ಬಿಡೋದಿಲ್ಲ ಸೀತಾ, ಸಿಹಿ ಹತ್ರ ಹೇಳ್ತೀನಿ ಹುಡುಗಿ ನನ್ನ ಜೊತೆ ಮಾತಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸೀತಾ ಅವರು ನಿಮ್ಮ ಒಳ್ಳೆ ಪ್ರೀತಿ ಮತ್ತು ಒಳ್ಳೆ ಮನಸ್ಸು ಮತ್ತು ಹಳೆ ಪ್ರೀತಿ ಅಂತ ಹೇಳೋಕ್ಕೆ ಹೋದರೆ ಆಗ ರಾಮ್ ಕೋಪ ಮಾಡ್ಕೊಳ್ಳೋ ರೀತಿ ನಾಟಕ ಮಾಡ್ತಾರೆ. ಆಗ ಸೀತಾ ಅವರು ಸೀರಿಯಸ್ ಆಗಿ ಸಾರಿ ರಾಮ್ ಅಂತ ಕೇಳ್ತಾ ಇದ್ರೆ ಆಗ ರಾಮ್ ಸಡನ್ ಆಗಿ ನಕ್ಬಿಡ್ತಾರೆ. ಆಗ ಸೀತಾ ಅವರು ಹೋಗಿ ರಾಮ್ ಅಂತ ತಮಾಷೆಗೆ ರಾಮ್ಗೆ ಹೊಡೆದು ಇಂಥ ಬ್ಯೂಟಿಫುಲ್ ಲೈಫ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ರಾಮ್, ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ರಾಮ್ಗೆ ಹೇಳ್ತಾರೆ. ಆಗ ರಾಮು ಸೀತಾನ ಒಂದು ಕಡೆ ಎದುರುಗಡೆ ಕೂಡಿಸಿ ಸೀತಾ ನಿಮಗೆ ಈ ಮದುವೆಗೆ ಒಪ್ಪಿಗೆ ಇದೆಯಾ, ಐ ಮೀನ್ ಈ ಮದುವೆ ಬಗ್ಗೆ ನನ್ನ ಮೇಲೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಗ ಸೀತಾ ಅವ್ರನ್ನ ನೋಡಿ ಮತ್ತೆ ರಾಮ್ ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೀತಾ ನನಗೆ, ಅದೇನು ಅಂತ ಹೇಳಿ ಅಂತ ಕೇಳ್ತಾರೆ. ಆಗ ಸೀತಾ ಅವರು ರಾಮ್ ಸಿಹಿ ಹುಟ್ಟು ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಅಲ್ವಾ, ಅದ್ರ ಬಗ್ಗೆ ನೀವು ಏನೂ ಕೇಳಿಲ್ಲ, ನಾನು ಹೇಳ್ತೀನಿ ಅಂದ್ರೂ ನೀವು ಅದನ್ನು ಕೇಳಿಸ್ಕೊಳ್ಳಲ್ಲ, ನಾನು ಹೇಳ್ದೇ ಇದ್ರೆ ತಪ್ಪಾಗುತ್ತೆ ರಾಮ್ ಅಂತ ಹೇಳ್ತಾರೆ. ಆಗ ರಾಮ್ ಅವರು ಸರಿ ತಪ್ಪುನ ನೀವು ಹೇಗೆ ನಿರ್ಧಾರ ಮಾಡ್ತೀರಾ ಸೀತಾ, ಪಾಸ್ಟ್ ಅನ್ನೋದು ನನಗೂ ಇದೆ ನಿಮಗೂ ಇದೆ, ನನಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇಲ್ಲ, ಮದುವೆ ಆದಮೇಲೆ ಮುಂದೆ ಯಾವುದೇ ರೀತಿ ತೊಂದರೆ ಆಗುತ್ತೆ ಅಂತ ತಾನೇ ನಿಮ್ಮ ಭಯ, ಆ ರೀತಿ ಏನೂ ಆಗಲ್ಲ ಸೀತಾ, ಫಾಸ್ಟನ್ನು ಬಿಟ್ಟು ನೀವು ಇವಾಗ ಹೇಗಿದ್ದೀರೋ ಹಾಗೇ ಇರಿ, ಅದೇ ನನಗಿಷ್ಟ ಅಂತ ಹೇಳ್ತಾರೆ. ಆಗ ಸೀತಾ ಅವರು ಹಾಗಾದರೆ ಸಿಹಿ ನನ್ನಿಂದ ಯಾವುದನ್ನು ದೂರ ಆಗಲ್ಲ ಅಲ್ವಾ ರಾಮ್ ಅಂತ ಕೇಳ್ತಾರೆ. ಆಗ ರಾಮ್ ಅವರು ಹಾಗೇನೂ ಆಗೋದಿಲ್ಲ ಸೀತಾ, ಸಿಹಿ ನಿಮ್ಮ ಜೊತೆನೇ ಇರ್ತಾಳೆ, ಅಂದರೆ ನಮ್ಮ ಜೊತೆನೇ ಇರ್ತಾಳೆ, ಮತ್ತೆ ಯಾವತ್ತೂ ಇದ್ರ ಬಗ್ಗೆ ಕನ್ಫ್ಯೂಷನ್ಸು ಬರೋದಿಲ್ಲ ಅಂತ ನನಗೆ ಮಾತು ಕೊಡಿ ಸೀತಾ ಅಂತ ಕೇಳ್ತಾರೆ. ಆಗ ಸೀತಾ ಅವರು ರಾಮ್ಗೆ ಪ್ರಾಮಿಸ್ ಮಾಡ್ತಾರೆ. ಅದಾದ ನಂತರ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಮಾತಾಡಿಕೊಂಡು ಹೊರಗಡೆ ಬರ್ತಾರೆ. ಆಗ ಸೂರ್ಯ ಅವರು ಅವ್ರನ್ನ ನೋಡಿ ಹೊರಗಡೆ ಇಬ್ರು ಹೋಗಿ ಮಾತಾಡ್ಕೊಂಡು ಬಂದ್ರಲ್ವಾ, ಇವಾಗೇನಾದರೂ ಬದಲಾವಣೆ ಆಗಿದೆಯೋ ಅಂತ ಕೇಳ್ತಾರೆ. ಆಗ ರಾಮ್ ಅವರು ನಥಿಂಗ್ ತಾದ ಅಂತ ಹೇಳ್ತಾರೆ. ಅದಾದ ನಂತರ ಸೂರ್ಯ ಅವರು ನಿಮಗೆ ನಮ್ಮ ಹುಡುಗ ಒಪ್ಪಿಗೆ ತಾನೆ ಅಂತ ಸಿಹಿನ ಕೇಳ್ತಾರೆ. ಆಗ ಸಿಹಿ ನಗ್ತಾ ನಗ್ತಾ ನಮಗೆ ನಿಮ್ಮ ಹುಡುಗ ಓಕೆ ಅಂತ ನಾಚಿಕೆ ಪಟ್ಕೊಂಡು ಹೇಳ್ತಾಳೆ. ಆಗ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಆಗ ವಿಶ್ವ ಅವರು ಹಾಗಾದರೆ ತಾಂಬೂಲನ ಬದಲಾಯಿಸ್ಕೊಳ್ಳಲ್ವಾ ಅಂತ ಕೇಳ್ತಾರೆ. ಆಗ ಸಿಹಿ ತಾಂಬೂಲನ ಬದಲಾಯಿಸ್ಕೊಳ್ಳೋಣ ಹ್ಞೂ ಹ್ಞೂ ಅಂತ ಅಂದ್ಕೊಂಡು ತುಂಬಾ ಖುಷಿಯಿಂದ ಜೋಶಾಗಿ ದೇವರ ಮನೆ ಹತ್ರ ಇರೋ ತಾಂಬೂಲನ ತಗೊಂಡು ಬರ್ತಾಳೆ. ಆಗ ಸಿಹಿ ತಾಂಬೂಲನ ತಗೊಂಡು ಸೂರ್ಯ ಅವರ ಮುಂದೆ ನಿಂತ್ಕೊಳ್ತಾಳೆ. ಆಗ ಸಿಹಿನ ನೋಡಿ ಎಲ್ಲರಿಗೂ ಖುಷಿ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಜವಾಬ್ದಾರಿನ ತಗೊಂಡಿದ್ದಾಳೆ, ಚಿಕ್ಕ ಮಗು ಆದರೂ ಎಷ್ಟು ಅರಿವು ತಿಳುವಳಿಕೆ ಇದೆ, ಇದ್ದರೆ ಇಂಥ ಮಗಳು ಇರಬೇಕು ಅನ್ನೋಷ್ಟು ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ನಿಜಕ್ಕೂ ಸಿಹಿ ಎಲ್ಲ ವೀಕ್ಷಕರ ಮನೆ ಮಗಳಾಗಿದ್ದಾಳೆ ಅಂತಲೇ ಹೇಳಬಹುದು. ಸೀತಾಗೆ ಅಪ್ಪ ಅಮ್ಮನ ಸ್ಥಾನದಲ್ಲಿ ಶಾಂತಜ್ಜಿ ಮತ್ತು ಮೂರ್ತಿ ತಾತ ಇದ್ರೂ ಕೂಡ ಸಿಹಿನೇ ಸೀತಾ ಮದುವೆ ಎಲ್ಲ ಜವಾಬ್ದಾರಿನ ತಗೊಂಡು ತಾಂಬೂಲನ ಬದಲಾಯಿಸ್ಕೊಳ್ಳೋದಿಕ್ಕೆ ಅಂತ ನಿಂತಿದ್ದಾಳೆ. ಆಗ ಸೂರಿ ನೋಡಪ್ಪ ನಮ್ಮ ಬೀಗರು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಆಗ ವಿಶ್ವ ಅವರು ತಾಂಬೂಲನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸೂರಿ ಸರಿ ಆಯಿತು ಅಂತ ಹೇಳಿದ್ರೆ ಆಗ ಸಿಹಿ ಒಂದು ನಿಮಿಷ ತಾತ ನಂದು ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾಳೆ. ಆಗ ಸಿಹಿ ಮಾತನ್ನ ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಸಿಹಿ ಕಂಡೀಷನ್ನು ಏನಾಗಿರ್ಬೋದು ಅಂತ ಸ್ವಲ್ಪನೂ ಅರಿವು ಕೂಡ ಸುಳಿವು ಕೂಡ ಯಾರಿಗೂ ಇರೋದಿಲ್ಲ. ಹೆಣ್ಣು ನೋಡೋ ಶಾಸ್ತ್ರ ಕಾರ್ಯಕ್ರಮ ಸುಸೂತ್ರವಾಗಿ ನಡೀತು. ಆದರೆ ಕೊನೆಯಲ್ಲಿ ತಾಂಬೂಲನ ಬದಲಾಯಿಸ್ಕೊಳ್ಳೋ ಸಮಯದಲ್ಲಿ ಸಿಹಿ ಸೀತಾರ ಮದುವೆಗೆ ಒಂದು ಕಂಡೀಷನ್ ಹಾಕಿ ಎಲ್ರಿಗೂ ಶಾಕ್ ಕೊಟ್ಟಿದ್ದಾಳೆ. ಏನಪ್ಪ ಆ ಕಂಡೀಷನ್ ಅಂತ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ, ಜೊತೆಗೆ ಕನ್ಫ್ಯೂಸು ಆಗ್ತಾ ಇದೆ. ಸಿಹಿಯ ಕಂಡೀಷನ್ ಏನಾಗಿರ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ.
ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.